ಇನ್ನು ಚಿನ್ನಯ್ಯನ ಮೇಲೆ ತಿಮರೋಡಿ ಆ್ಯಂಡ್ ಗಿರೀಶ್ ಮಠಣ್ಣನವರ್ ಒತ್ತಡ ಹಾಕಿದ್ದು ಸಾಬೀತಾಗಿದೆ. ಚಿನ್ನಯ್ಯನ ಮೇಲೆ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣನವರ್ ಒತ್ತಡ ಹಾಕಿದ್ರು, ಅದೀಗ ಸಾಬೀತಾಗಿದೆ. ಚಿನ್ನಯ್ಯನ ಅಳಿಯ ಪುರುಷೋತ್ತಮನ ಹೇಳಿಕೆಯಿಂದ ಷಡ್ಯಂತ್ರ ಬಯಲಾಗಿದೆ. ಚಿನ್ನಯ್ಯನ ಅಳಿಯ ಪುರುಷೋತ್ತಮ್ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಕುತಂತ್ರಿಗಳ ಷಡ್ಯಂತ್ರ ಬಯಲಾಗಿದೆ. ನನ್ನ ಮಾವ ಯಾರಿಗೂ ಹೇಳದೆ ಧರ್ಮಸ್ಥಳಕ್ಕೆ ಬಂದಿದ್ರು. ಧರ್ಮಸ್ಥಳಕ್ಕೆ ಹೋಗಿ ಮಾವನನ್ನು ನೋಡ್ಕೊಂಡು ಬಾ ಅಂದಿದ್ರು ಅತ್ತೆ. ಇದು ಅಳಿಯ ಹೇಳ್ತಾ ಇರುವಂಥ ಮಾತು. ಚಿನ್ನಯ್ಯನ ಅಳಿಯ ಮಾವನಿಗೆ ಕರೆ ಮಾಡಿ ನಿಮ್ಮನ್ನು ನೋಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ದ. ನೀವು ಬನ್ನಿ, ಅತ್ತೆ ಕರ್ಕೊಂಡು ಬರಬೇಡಿ ಅಂತ ಚಿನ್ನಯ್ಯ ಹೇಳಿದ್ನಂತೆ. ನೀವು ಬನ್ನಿ. 15/7/2025 ನಾನು ಹಾಗೂ ಬಾಮೈದ ಧರ್ಮಸ್ಥಳಕ್ಕೆ ತೆರಳಿದ್ವು. ನಮ್ಮನ್ನು ಕರೆದೊಯ್ಯಲಿಕ್ಕೆ ಬಸ್ ನಿಲ್ದಾಣಕ್ಕೆ ಮಠಣ್ಣ ಕಾರು ಕಳಿಸಿದ್ದ. ತಿಮರೋಡಿ ಮನೆಯಲ್ಲಿದ್ದಂತಹ ಮಾವನನ್ನು ನೋಡಿ ಬೇಜಾರಾಗಿತ್ತು. ಇದು ಅಳಿಯ ವಿವರಿಸಿರೋದು ಪುರುಷೋತ್ತಮ್. ವಾಪಸ್ಸು ಊರಿಗೆ ಹೊರಟಾಗ 5,000 ರೂಪಾಯಿ ಮೊಬೈಲ್ ಕೂಡ ಚಿನ್ನಯ್ಯ ನೀಡಿದ್ರಂತೆ ವಾಪಸ್ಸು ಅಳಿಯ ಹೋದಾಗ. ಮತ್ತೆ 20/8/2025 ನನ್ನ ಮೊಬೈಲಿಗೆ ಮಟ್ಟಣ್ಣನವರು ಕರೆ ಮಾಡ್ತಾರೆ. ಅರ್ಜೆಂಟಾಗಿ ಉಜಿರೆಗೆ ಬರಬೇಕು ಅಂತ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರಂತೆ. ಉಜಿರೆಗೆ ಬನ್ನಿ ಅಂತ. ತಡರಾತ್ರಿ ಉಜಿರೆ ತಲುಪಿ ತಿಮರೋಡಿ ಮನೆಗೆ ಪುರುಷೋತ್ತಮ್ ತೆರಳುತ್ತಾರೆ. ಆಗ ಚಿನ್ನಯ್ಯ ಮಾವನ ಜೊತೆ ಮಾತಾಡಿದಾಗಿ ಪುರುಷೋತ್ತಮ್ ಹೇಳಿಕೆಯನ್ನು ಕೊಡ್ತಾರೆ. ರೂಮ್ ಬಾಗಿಲನ್ನು ಹಾಕಿ ನನ್ನಿಂದ ಸುಳ್ಳು ವಿಡಿಯೋವನ್ನು ಮಾಡಿಸಿದ್ದಾರೆ. ನಾನು ಚೆನ್ನಾಗಿದ್ರೂ ನನಗೆ ಜ್ವರ ಇದೆ ಅಂತ ಸುಳ್ಳು ಹೇಳಿದ್ದಾರೆ. ನೋಡಿ ಎಂಥ ಷಡ್ಯಂತ್ರ ಮಾಡಿದ್ದಾರೆ ಇವರು ಅಂದರೆ. ನನ್ನಿಂದ ಯಾಕೆ ಈ ರೀತಿ ಸುಳ್ಳು ಹೇಳಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಇದು ಚಿನ್ನಯ್ಯನ ಅಳಿಯ ಹೇಳ್ತಾ ಇರುವಂಥ ಮಾತು. ಸ್ವಾಮೀಜಿಯವರ ಮೇಲೆ ಸುಳ್ಳು ಹೇಳುವಂತೆ ಒತ್ತಡ ಹಾಕ್ತಾ ಇದ್ದಾರೆ. ಕಂಪ್ಲೇಂಟ್ ನೀನೇ ಕೊಟ್ಟಿರೋದು ಅಂತ ಹೇಳುವಂತೆ ಹೆದರಿಸ್ತಾ ಇದ್ದಾರೆ. ಆತ ಸ್ವಾಮೀಜಿ ಅಂದಿರೋದು ವೀರೇಂದ್ರ ಹೆಗ್ಡೆ ಅವರಿಗೆ ಅನಿಸುತ್ತೆ. ಕೋಣೆಯಲ್ಲಿ ಕೂಡ ಹಾಕಿ ಹೆದರಿಸ್ತಾ ಇದ್ದಾರೆ ಅಂತ ಚಿನ್ನಯ್ಯ ಗೋಳಿಟ್ಟಿದ್ನಂತೆ. ಬ್ಯಾಗಲ್ಲಿ ತಂದಿದ್ದ ಬುರುಡೆಯನ್ನು ನನ್ನ ಕೈಯಲ್ಲಿ ಮುಚ್ಚಿದ್ದಾರೆ. ನೋಡಿ, ಈ ಜೇಡ ತಾನು ಚೆನ್ನಾಗಿ ಬಲೆಯನ್ನು ಹೆಣಿತದೆ. ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ ಬಲೆ. ಆದರೆ ಆ ಬಲೆಗೆ ತಾನೇ ಸಿಕ್ಕಾಕೊಂಡು ವಿಲ ಅಂತ ಒದ್ದಾಡಿ ಸಾಯುತ್ತೆ ಜೇಡ. ಅದೇ ರೀತಿ ಜೇಡರ ಪರಿಸ್ಥಿತಿ ಆಗಿದೆ ಈಗ ಬುರುಡೆ ಗ್ಯಾಂಗಿಗೆ. ವ್ಯವಸ್ಥಿತವಾಗಿ ಬಲೆಯನ್ನು ಹೆಣಿದ್ರು. ಭಾಳ ಅಚ್ಚುಕಟ್ಟಾದಂತಹ ಒಂದು ಚಿತ್ರಕಥೆಯನ್ನು ನಿರ್ಮಾಣ ಮಾಡಿದ್ರು. ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಗಳು, ಆ್ಯಕ್ಟ್ರುಗಳು ಎಲ್ಲರೂ ಅವರೇ. ವಿಧವಾದಂತಹ ಪಾತ್ರಧಾರಿಗಳು ಬಂದರು ಅದರಲ್ಲಿ. ಇಲ್ಲದೇ ಇರುವಂತಹ ಅನನ್ಯ ಭಟ್ಟನ್ನು ಸೃಷ್ಟಿ ಮಾಡಿದರು. ಅದಕ್ಕೆ ಸುಜಾತ ಭಟ್ ಎಂಟ್ರಿ ಬರ್ತಾರೆ. ಅನನ್ಯ ಭಟ್ ಅಂದರೆ ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ ಕಾಣೆಯಾಗಿದ್ದಾಳೆ, ಆಕೆ ಸತ್ತೋಗಿರ್ಬೋದು, ಬುರುಡೆ ಕೊಡಿ, ಹುಡುಕೊಡಿ. ಜೊತೆಗೆ ಸಮೀರ್ ನೋಡಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಒಳ್ಳೊಳ್ಳೆ ಸಮಾಜಕ್ಕೆ ಮಾದರಿಯಾಗುವಂಥ ವಿಡಿಯೋ ಮಾಡಿಬಿಡಪ್ಪ ಅಂದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಒಂದು ಕಡೆ ಜನತೆಯಿಂದನೂ ಕೂಡ ಅಪವಾದ ಬರ್ತಾ ಇದೆ ಆತನಿಗೂ ಕೂಡ. ಅದ್ರ ಜೊತೆಗೆ ಇನ್ನೂ ಕೆಲವರು ಸೇರಿಕೊಂಡಿದ್ದಾರೆ. ಬೇರೆ ಬೇರೆ ಯೂಟ್ಯೂಬರ್ಸ್ಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಹಣದ ಆಮಿಷ ಕೊಡೋದು, ಜೊತೆಗೆ ಧಮಕಿ ಹಾಕುವಂಥದ್ದು ಎಲ್ಲವೂ ಕೂಡ ಈ ಷಡ್ಯಂತ್ರದವರು ಮಾಡಿದ್ದಾರೆ.